ಜನರಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ. ಕೊರೋನಾ ಶಂಕಿತರ ಟೆಸ್ಟ್ ಮಾಡೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಎಷ್ಟು ಲ್ಯಾಬ್ ಫೆಸಿಲಿಟಿ ಇದೆ, ಎಷ್ಟು ಲ್ಯಾಬ್ಗಳಲ್ಲಿ ಕೊರೋನಾ ಪರೀಕ್ಷೆ ನಡೆಯುತ್ತೆ ಅನ್ನೋದನ್ನ ಹೇಳ್ತೀನಿ. ಅಲ್ಲದೆ ಕರ್ನಾಟಕದಲ್ಲಿರುವಂತಹ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ಗಳ ಬಗ್ಗೆ ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಕೊರೋನಾ ಜಗತ್ತಿನಾದ್ಯಂತ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅಟ್ಟಹಾಸವನ್ನ ಮೆರಿತಾ ಇದೆ, ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ಅದನ್ನ ಕೊಟ್ಬಿಡ್ತೀವಿ. ವಿಶ್ವದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಆರ್ಭಟವನ್ನ ಮುಂದುವರಿಸಿದೆ. ಕೊರೋನಾ ಸೋಂಕಿಗೆ ಇದುವರೆಗೂ 1,98,400 ಮಂದಿ ತುತ್ತಾಗಿದ್ದಾರೆ. ವಿಶ್ವದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಆರ್ಭಟವನ್ನ ದಿನನಿತ್ಯ ಜಾಸ್ತಿ ಮಾಡ್ತಾ ಇದೆ ಹೊರತು ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಇದುವರೆಗೂ ಕೊರೋನಾ ಸೋಂಕಿಗೆ 1,98,400 ಮಂದಿ ತುತ್ತಾಗಿದ್ದಾರೆ. ಸೋಂಕಿನಿಂದ ಸಾವನ್ನಪ್ಪಿದವರ ಸಂಖ್ಯೆ ಇಡೀ ವಿಶ್ವದಲ್ಲಿ 7,982 ಇದೆ. ಇನ್ನೇನು 8,000 ರೀಚ್ ಆಗೋದಕ್ಕೆ ಕೆಲವೇ ಸಂಖ್ಯೆಗಳು ಬಾಕಿ ಉಳಿದಿರೋದು. ಅದರಲ್ಲಿ ಚೀನಾದಲ್ಲಿ 3,237, ಇಟಲಿಯಲ್ಲಿ 2,503 ಮಂದಿ ಸಾವನ್ನಪ್ಪಿದ್ದಾರೆ. ಪ್ರಪಂಚದಾದ್ಯಂತ 6,415 ಮಂದಿ ಪರಿಸ್ಥಿತಿ ತೀವ್ರ ಗಂಭೀರವಾಗಿದೆ, ಅಂದ್ರೆ ಸೀರಿಯಸ್ ಆಗಿದ್ದಾರೆ. ಅವರು ಯಾರು ಕೂಡ ಚಿಕಿತ್ಸೆಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇನ್ನು ಭಾರತದಲ್ಲಿ 143 ಮಂದಿಗೆ ಕೊರೋನಾ ವೈರಸ್ ತಗುಲಿದೆ. ಆದ್ರೆ ವಿದೇಶದಲ್ಲಿ ಸದ್ಯಕ್ಕೆ 250 ಮಂದಿ ಭಾರತೀಯರು ವಾಪಸ್ ನಮ್ಮ ದೇಶಕ್ಕೆ ಬರೋದಕ್ಕೆ ಪರದಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ ಭಕ್ತರು ಕೂಡ ಇದ್ದಾರೆ. ಇನ್ನು ಭಾರತೀಯರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಭಾರತ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದೆ. ಬಟ್ ಅದು ಅಷ್ಟು ಈಸಿ ಅಲ್ಲ. ಈಗಾಗಲೇ ಸೋಂಕು ಇದ್ದವರನ್ನ ಕರ್ಕೊಂಡು ಬರಬಾರ್ದು ಅಂತ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಸೋಂಕು ಯಾರಲ್ಲಿ ಇರೋದಿಲ್ಲ, ನೆಗೆಟಿವ್ ರಿಪೋರ್ಟ್ ಬರುತ್ತೆ, ಅವರನ್ನ ಮಾತ್ರ ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತ 2 ಫ್ಲೈಟ್ ಗಳನ್ನ ಇವತ್ತು ರೆಡಿ ಮಾಡಲಾಗಿದೆ. ವಿಶ್ವದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ದೇಶದ ಒಳಗಡೆ ಇರೋರ್ದು ಒಂದೊಂದು ಕಥೆ ಆದ್ರೆ, ದೇಶದ ಹೊರಗಡೆ ಈಗ ಭಾರತೀಯರು ಯಾರ್ಯಾರಿದ್ದಾರೆ ಅವರು ವಾಪಸ್ ಬರೋದಕ್ಕೆ ಪರದಾಡ್ತಾ ಇದ್ದಾರೆ. ಇನ್ನು ಈ ಕೊರೋನಾನ ಶತಾಯಗತಾಯ ಕಂಟ್ರೋಲಿಗೆ ತರಲೇಬೇಕು ಅಂತ ಭಾರತ ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಂಡಿದೆ. ಜನರನ್ನ ರಕ್ಷಣೆ ಮಾಡೋದಕ್ಕೆ ಭಾರತ ಸರ್ಕಾರ ಸಮರವನ್ನೇ ಸಾರಿದೆ. ತಡೆಗೆ ಭಾರತ ಸರ್ಕಾರ ದಿಟ್ಟ ಕ್ರಮಗಳನ್ನ ಕೈಗೊಂಡಿದೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಜನರಲ್ಲಿ ಅರಿವು ಮೂಡಿಸೋ ಕೆಲಸವನ್ನು ಮಾಡಿದೆ. ಇನ್ನು ಜನರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸಮರವನ್ನೇ ಸಾರ್ಬಿಟ್ಟಿದೆ ಕೊರೋನಾ ವಿರುದ್ಧವಾಗಿ. ಇನ್ನು ಭಾರತ ಸರ್ಕಾರವನ್ನ ಈ ವಿಚಾರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಶ್ಲಾಘಿಸಿದೆ. ಹೆಚ್ಚು ಜನರು ಒಟ್ಟಿಗೆ ಸೇರುವಂತಿಲ್ಲ. ಜೊತೆಗೆ ಶಾಲಾ ಕಾಲೇಜ್ಗಳಿಗೆ ದೇಶಾದ್ಯಂತ ಆಲ್ರೆಡಿ ರಜೆ ಘೋಷಣೆ ಮಾಡಲಾಗಿದೆ. ಜಿಮ್ ಇರ್ಬೋದು, ನೈಟ್ ಕ್ಲಬ್ ಇರ್ಬೋದು, ಹಾಗೇನೆ ವಾರಕ್ಕೊಮ್ಮೆ ನಡೆಯುವಂತಹ ಸಂತೆಗಳು ಕೂಡ ಈಗ ಬಂದ್ ಆಗಿದೆ. ಇನ್ನು ವಿದೇಶಿ ಪ್ರವಾಸಿಗರ ವೀಸಾ ಬ್ಯಾನ್ ಮಾಡಿದ್ದಕ್ಕೂ ಕೂಡ WHO ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಈ ದೇಶದಲ್ಲಿ ಈಗ ಕೊರೋನಾ ಅಟ್ಟಹಾಸವನ್ನ ಮೆರಿತಾ ಇದೆ. ಈ ನಿಟ್ಟಿನಲ್ಲಿ ಈಗ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನ ಸರ್ಕಾರ ಜೊತೆಗೆ ಆರೋಗ್ಯ ಇಲಾಖೆ ಕೈಗೊಳ್ಳಲೇಬೇಕು. ಇಷ್ಟು ಎಚ್ಚರಿಕೆ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಪಾಸಿಟಿವ್ ಕೇಸಸ್ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಈಗ ಭಾರತ ಸರ್ಕಾರ ಏನೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆಯಲ್ಲ, ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರೋದು. ಈಗ ಏರ್ಪೋರ್ಟ್ಗಳಲ್ಲಿ ನಿರಂತರವಾಗಿ ತಪಾಸಣೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಶಾಲಾ ಕಾಲೇಜ್ಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಳ್ಳಿಗಳಲ್ಲೂ ಕೂಡ ವಾರಕ್ಕೊಮ್ಮೆ ಏನ್ ಸಂತೆ ನಡೀತಾ ಇತ್ತು, ಅದಕ್ಕೂ ಕೂಡ ಕಡಿವಾಣ ಬಿದ್ದಿದೆ. ಅಂದ್ರೆ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಒಂದು ಕಡೆ ಸೇರಬಾರದು ಅಂತ ಏನ್ ಕ್ರಮ ಕೈಗೊಂಡಿದೆ ಸರ್ಕಾರ, ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿರೋದು. ಅಷ್ಟಕ್ಕೂ ಈ ಸ್ಕ್ರೀನಿಂಗ್ ಅಂತ ಹೇಳ್ತಾ ಇದೀವಲ್ಲ, ಈ ಸ್ಕ್ರೀನಿಂಗ್ ಅಂದ್ರೇನು, ಬ್ಲಡ್ ಟೆಸ್ಟ್ ಹೆಂಗಿರುತ್ತೆ, ಭಾರತದಲ್ಲಿ ಇವೆಯಾ, ಅವಶ್ಯಕತೆಯಷ್ಟು ಲ್ಯಾಬ್ ಬಗ್ಗೆ ಜನ ಕೇಳ್ತಾ ಇದ್ದಾರೆ. ದೇಶದಲ್ಲಿ ಕೊರೋನಾ ಕೇಕಿಗೆ ಬ್ರೇಕ್ ಯಾವಾಗ ಅನ್ನೋ ಪ್ರಶ್ನೆಯನ್ನ. ಕೊರೋನಾ ಇದೆ, ಆದ್ರೆ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ ಸೆಂಟರ್ ಎಷ್ಟಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ?
ಮಾಡೋದಕ್ಕೆ ಲ್ಯಾಬ್ ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ, ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಇನ್ನೊಂದು ಕಡೆ ಅಟ್ಟಹಾಸ ನಡೀತಾ ಇದೆಯಲ್ಲ, ಮಾರಕ ವೈರಸ್, ಅದಕ್ಕೆ ಬ್ರೇಕ್ ಯಾವಾಗ ಅಂತ ಜನ ಕೇಳ್ತಾ ಇದ್ದಾರೆ. ಕೊರೋನಾ ಇದೆ, ಅಗತ್ಯಕ್ಕೆ ತಕ್ಕಂತೆ ಹಾಗಾದ್ರೆ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ ಫೆಸಿಲಿಟಿ ಇದೆಯಾ? ದೇಶದಲ್ಲಿ ಹಾಗಾದ್ರೆ ಏನೆಲ್ಲ ಫೆಸಿಲಿಟಿ ಸಿಗ್ತಾ ಇದೆ? ಶಂಕಿತರೆಷ್ಟು, ಸೋಂಕಿತರೆಷ್ಟು? ದೇಶದಲ್ಲಿ ಹಾಗಾದ್ರೆ ಕೊರೋನಾ ವೈರಸ್ ವಿಚಾರವಾಗಿ ಏನೇನಾಗ್ತಾ ಇದೆ? ಎಷ್ಟು ಲ್ಯಾಬ್ ಫೆಸಿಲಿಟಿ ಇದೆ? ಎಷ್ಟು ಆಸ್ಪತ್ರೆ ಇದೆ? ಎಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ? ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಸಿಗುವಂತ ಪಕ್ಕಾ ಲೆಕ್ಕ ಇದು. ಇನ್ನು ಇಲ್ಲಿ ಸ್ಕ್ರೀನಿಂಗ್ ಅಂತ ಹೇಳ್ತಾ ಇದ್ವಲ್ಲ, ಈ ಕೊರೋನಾ ವೈರಸ್ ಅಟ್ಯಾಕ್ ಆದಾಗಿನಿಂದ, ಹಾಗಾದ್ರೆ ಆ ಸ್ಕ್ರೀನಿಂಗ್ ಅಂದ್ರೆ ಏನು? ಅದನ್ನ ಹೆಂಗ್ ಮಾಡ್ತಾರೆ? ಬ್ಲಡ್ ಟೆಸ್ಟ್ ಹೇಗೆ ನಡೆಯುತ್ತೆ? 135 ಕೋಟಿ ಜನಸಂಖ್ಯೆಗೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಹಾಗಾದ್ರೆ ಲ್ಯಾಬ್ ಫೆಸಿಲಿಟಿ ಸಿಗ್ತಾ ಇದೆಯಾ? ಆ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಾವು ಪಕ್ಕಾ ಲೆಕ್ಕದ ಜೊತೆಗೆ ಕರೆಕ್ಟ್ ಆದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಇದು ಪಕ್ಕಾ ಸುದ್ದಿ, ಪಕ್ಕಾ ನಂಬರ್. ಕೊರೋನಾ ಅಬ್ಬರವನ್ನ ಭಾರತ ಸರ್ಕಾರ ಹಾಗಾದ್ರೆ ಹೆಂಗ್ ನಿಭಾಯಿಸಿದೆ? ಈ ಪ್ರಶ್ನೆ ಜನಸಾಮಾನ್ಯರಲ್ಲೂ ಕೂಡ ಇದೆ. ನಿಜಕ್ಕೂ ಕೊರೋನಾ ಕಂಟ್ರೋಲ್ ಮಾಡೋ ಅಗತ್ಯ ಕ್ರಮಗಳು ನಮ್ಮ ದೇಶದಲ್ಲಿ ಸಿಗ್ತಾ ಇದೆಯಾ? ಆರೋಗ್ಯ ಇಲಾಖೆ ಮಾಡ್ತಾ ಇದೆಯಾ? ಆಸ್ಪತ್ರೆಗಳಲ್ಲಿ ಫೆಸಿಲಿಟಿ ಸಿಗ್ತಾ ಇದೆಯಾ? ಲ್ಯಾಬ್ ನಲ್ಲಿ ಅದಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ಸ್ ಇದೆಯಾ? ಪ್ರತಿಯೊಂದು ಅಂಕಿ ಅಂಶಗಳನ್ನ ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. 2019 ಅಂಕಿ ಅಂಶಗಳ ಪ್ರಕಾರ ಫಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಎಷ್ಟೆಷ್ಟು ನಮಗೆ ಲ್ಯಾಬ್ ಫೆಸಿಲಿಟಿ ಇದೆ, ಆಸ್ಪತ್ರೆ ಫೆಸಿಲಿಟೀಸ್ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ದೇಶದ ಜನಸಂಖ್ಯೆ ಸದ್ಯಕ್ಕೆ 138 ಕೋಟಿ ಪ್ಲಸ್ ಇದೆ. ಇನ್ನು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವಂತ ಅಂದಾಜು ಸಂಖ್ಯೆ 460 ಅಂತ ಇರುತ್ತೆ. 31.14% ಜನರು ನಗರದಲ್ಲಿ ವಾಸ ಮಾಡಿದ್ರೆ, ಇನ್ನು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸ ಮಾಡೋರು ಅಂದಾಜು ಜನಸಂಖ್ಯೆ ನಾವು ನೋಡೋದಾದ್ರೆ 460 ಇದೆ. ಹಳ್ಳಿಗಳಲ್ಲಿ ವಾಸ ಮಾಡೋರು 68.86% ಅಷ್ಟು ಜನ. ಹಾಗಾದ್ರೆ ಕೊರೋನಾನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇಷ್ಟೊಂದು ಸಂಖ್ಯೆಯಲ್ಲಿ ಜನಸಂಖ್ಯೆ ಇದೆ, ಜೊತೆಗೆ ಆಸ್ಪತ್ರೆಗಳಿದೆ, ಲ್ಯಾಬ್ಗಳಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅದು ನಿಜ ಅಲ್ಲ. 3 ಸಾವಾಗಿದೆ, 143 ಜನರಿಗೆ ಆಲ್ರೆಡಿ ಈಗ ಕನ್ಫರ್ಮ್ ಆಗಿದೆ. ಕೆಲವೇ ಲ್ಯಾಬ್ಗಳಲ್ಲಿ ಕೊರೋನಾ ಪರೀಕ್ಷೆ ಆಗ್ತಾ ಇದೆ. ಅದರಲ್ಲಿ ಸ್ಕ್ರೀನಿಂಗ್ ಆದವರು ಈಗ ಸುಮಾರು 13 ಲಕ್ಷ ಜನ. 3 ಸಾವಾಗಿದೆ ನಮ್ಮ ದೇಶದಲ್ಲಿ. 143 ಜನರಿಗೆ ಕನ್ಫರ್ಮ್ ಕೇಸ್ ಅಂತ ಆಲ್ರೆಡಿ ಈಗ ಸರ್ಕಾರನೇ ಡಿಕ್ಲೇರ್ ಮಾಡಿದೆ. ಭಾರತದ ಬಳಿ ಇರೋದು 1.5 ಲಕ್ಷ ಕಿಟ್ಗಳು. ಸ್ಥಳೀಯವಾಗಿ ಟೆಸ್ಟ್ ಕಿಟ್ ಉತ್ಪಾದನೆ ಸದ್ಯಕ್ಕಂತೂ ಆಗ್ತಾ ಇಲ್ಲ. ಇನ್ನು ಭಾರತದಲ್ಲಿ ಟೆಸ್ಟ್ ಕಿಟ್ಗಳ ಕೊರತೆ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ. ಹೆಚ್ಚುವರಿ ಟೆಸ್ಟ್ ಕಿಟ್ ಆಮದು ಮಾಡಿಕೊಳ್ಳಬೇಕು. ಪ್ರವಾಸ ನಿಷೇಧದಿಂದ ಆಮದು ಮಾಡಿಕೊಳ್ಳೋದಕ್ಕೆ ಆ ಟೆಸ್ಟ್ ಕಿಟ್ಗಳನ್ನ ಸಾಧ್ಯವಾಗ್ತಾ ಇಲ್ಲ. ಕೆಲವೇ ಲ್ಯಾಬ್ಗಳಲ್ಲಿ ಕೊರೋನಾ ಪರೀಕ್ಷೆಯನ್ನ ಸದ್ಯಕ್ಕೆ ಮಾಡಲಾಗ್ತಾ ಇರೋದು. ಹಾಗಾದ್ರೆ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ಗಳು ದೇಶಾದ್ಯಂತ ಎಷ್ಟಿದೆ? ಅದು ಸಾಕಾಗುತ್ತಾ ಹಾಗಾದ್ರೆ ಈಗಿನ ಜನಸಂಖ್ಯೆಗೆ? ಈಗ ದೇಶದಲ್ಲಿರುವಂತಹ ಕೊರೋನಾ ಲ್ಯಾಬ್ ಸಂಖ್ಯೆ 50ರಿಂದ 60 ಇದೆ. ಸರ್ಕಾರಿ ಲ್ಯಾಬ್ಗಳಲ್ಲಿ ಮಾತ್ರ ಕೊರೋನಾ ಟೆಸ್ಟಿಂಗ್ ಆಗ್ತಾ ಇರೋದು. ಸೊ ಇಲ್ಲಿವರೆಗೆ 5,900 ಜನರಿಗಷ್ಟೇ ಕೊರೋನಾ ಬ್ಲಡ್ ಟೆಸ್ಟ್ ಗಳನ್ನ ಮಾಡಲಾಗಿದೆ. ಯಾವುದೇ ಖಾಸಗಿ ಲ್ಯಾಬ್ಗಳಲ್ಲಿ ಟೆಸ್ಟಿಂಗ್ ಸವಲತ್ತು ಸದ್ಯಕ್ಕೆ ಸಿಗ್ತಾ ಇಲ್ಲ. ಸರ್ಕಾರಿ ಲ್ಯಾಬ್ಗಳ ಮೇಲೇನೆ ಈಗ ಆರೋಗ್ಯ ಇಲಾಖೆ ಕೂಡ ಡಿಪೆಂಡ್ ಆಗಿರೋದು. ಖಾಸಗಿ ಆಸ್ಪತ್ರೆಗಳಲ್ಲಿ ಸದ್ಯಕ್ಕೆ ಆ ಸವಲತ್ತು ಸಿಗ್ತಾ ಇಲ್ಲ. ಹಾಗಾದ್ರೆ ಕೊರೋನಾ ಟೆಸ್ಟಿಂಗ್ ಹೆಂಗ್ ನಡೆಯುತ್ತೆ? ಅದು ಕೂಡ ಒಂದು ಸಹಜವಾಗಿ ಕುತೂಹಲದ ಪ್ರಶ್ನೆ. ಕೊರೋನಾ ಟೆಸ್ಟಿಂಗ್ ನಲ್ಲಿ ಒಟ್ಟು 2 ರೀತಿಯಲ್ಲಿ ವಿಧಗಳಿದೆ. 2 ರೀತಿಯಲ್ಲಿ ಟೆಸ್ಟ್ ಗಳನ್ನ ಮಾಡಲಾಗುತ್ತೆ. ಸೋಂಕಿತನ ರಕ್ತ ಮಾದರಿ ಪರೀಕ್ಷೆ ಒಂದು, ಇನ್ನೊಂದು ಗಂಟಲು ದ್ರವ ಜೊತೆಗೆ ಕಫ ಮಾದರಿಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಒಂದು ಟೆಸ್ಟಿಂಗ್ ಗೆ ಸದ್ಯದಲ್ಲಿ ಕಾಲಾವಕಾಶ ಎಷ್ಟು ಬೇಕು, ಎಷ್ಟು ಟೈಮ್ ಬೇಕು ಈ ಸ್ಯಾಂಪಲ್ ಅನ್ನ ತಗೊಂಡು ಹೋಗಿ ಲ್ಯಾಬ್ ನಲ್ಲಿಟ್ಟು ಪರೀಕ್ಷೆ ಮಾಡಿ ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋದಕ್ಕೆ ಅಂತಂದ್ರೆ 2 ರಿಂದ 3 ದಿನ ಟೈಮ್ ಬೇಕಾಗುತ್ತೆ. ಹೇಳಿ ಕೇಳಿ, ಲ್ಯಾಬ್ ಫೆಸಿಲಿಟೀಸ್ ಅಂದ್ರೆ ಕೊರತೆ ಇದೆ. ಜೊತೆಗೆ ಈ ಟೆಸ್ಟ್ ಕಿಟ್ ಅಂತ ಏನ್ ಕರಿತೀವಿ ಅದಕ್ಕೂ ಕೂಡ ಕೊರತೆ ಇದೆ. ಲೋಕಲೈಟ್ ಅಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ, ಆಮದು ಮಾಡ್ಕೊಳ್ಬೇಕು. ಒಂದು ಸತಿ ಒಂದು ಸ್ಯಾಂಪಲ್ ಅನ್ನ ಟೆಸ್ಟ್ ಗೆ ಅಂತ ಕಳಿಸಿದ್ರೆ 2 ರಿಂದ 3 ದಿನ ಟೈಮ್ ಬೇಕಾಗುತ್ತೆ ರಿಸಲ್ಟ್ ಬರೋದಕ್ಕೆ. ಸರ್ಕಾರಿ ಲ್ಯಾಬ್ಗಳಲ್ಲಿ ಫೆಸಿಲಿಟಿ ಏನೋ ಸಿಗ್ತಾ ಇದೆ, ಆದ್ರೆ ಅಗತ್ಯಕ್ಕೆ ತಕ್ಕಂತೆ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಖಾಸಗಿ ಲ್ಯಾಬ್ಗಳ ಮೊರೆ ಹೋದ್ರೆ ಹಂಗೆ ಲಾಭ ಇದೆಯಾ?
ಸರ್ಕಾರಿ ಲ್ಯಾಬ್ಗಳಲ್ಲಷ್ಟೇ ಕೊರೋನಾ ಟೆಸ್ಟಿಂಗ್ ಸದ್ಯಕ್ಕೆ ಆಗ್ತಿದೆ. ಪ್ರತಿ ಟೆಸ್ಟಿಂಗು ಸರ್ಕಾರ 5,000 ರಿಂದ 6,000 ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದೆ. ಇನ್ನು ಖಾಸಗಿ ಲ್ಯಾಬ್ಗೆ ಅನುಮತಿ ಸಿಕ್ಕಿದ್ರೆ ಹಣವನ್ನ ಪೇ ಮಾಡಲೇಬೇಕು. ಪ್ರೈವೇಟ್ ಲ್ಯಾಬ್ಗೆ ಹೋದಂತ ಸಂದರ್ಭದಲ್ಲಿ ರಕ್ತ ಮಾದರಿ ಪರೀಕ್ಷೆಗೆ ಅಂದ್ರೆ ಬ್ಲಡ್ ಟೆಸ್ಟ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಕನಿಷ್ಠ ಅಂದ್ರೂನು 700 ರೂಪಾಯಿಂದ 1,000 ರೂಪಾಯಿ ಕಟ್ಟಬೇಕಾಗತ್ತೆ. ಇನ್ನು ಗಂಟಲು ದ್ರವ, ಕಫ ಪರೀಕ್ಷೆಗೆ ಅದಕ್ಕೂ ಕೂಡ ಜಾಸ್ತಿ ಹಣವನ್ನ ನೀಡಬೇಕಾಗತ್ತೆ. ಸರ್ಕಾರದ ಅನುಮತಿ ಇವಾಗ ಸಿಗುತ್ತಾ? ಈಗ ಸರ್ಕಾರದ ಮಟ್ಟದಲ್ಲಿ ಒಂದು ರೀತಿ ಚರ್ಚೆಗಳಾಗ್ತಿದೆ ಅಂತ ಮೊನ್ನೆ ನಾವು ಕೇಳ್ಪಟ್ವಿ. ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಲ್ಯಾಬ್ಗಳಲ್ಲಿ ಫೆಸಿಲಿಟಿ ಕೊಡೋ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಆಗ್ತಾ ಇದೆ. ಬಟ್ ಇದುವರೆಗೂ ಕೂಡ ಆ ಬಗ್ಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಇನ್ನು ಕೊರೋನಾಗೆ ಪರೀಕ್ಷೆ ಆಗ್ತಾ ಇದೆ, ಸ್ಕ್ರೀನಿಂಗ್ ಎಲ್ಲ ಆಗ್ತಾ ಇದೆ, ನಿಜ ಒಪ್ಕೊಳ್ಳೋಣ. ಆದ್ರೆ ರಾಜ್ಯದಲ್ಲಿ ಎಷ್ಟು ಲ್ಯಾಬ್ಗಳು ರೆಡಿ ಇದಾವೆ? ಕೊರೋನಾಗೆ ಪರೀಕ್ಷೆಗಳಾಗ್ತಾ ಇದೆ, ಸ್ಕ್ರೀನಿಂಗ್ ಆಗ್ತಿದೆ ಅಂತ ಸರ್ಕಾರ ಹೇಳ್ತಿದೆ, ಆರೋಗ್ಯ ಇಲಾಖೆ ಹೇಳ್ತಾ ಇದೆ, ಅದೆಲ್ಲ ನಿಜ ಒಪ್ಕೊಳ್ಳೋಣ. ಆದ್ರೆ ರಾಜ್ಯದಲ್ಲಿ ಸದ್ಯಕ್ಕೆ ಎಷ್ಟು ಲ್ಯಾಬ್ಗಳು ರೆಡಿ ಆಗಿವೆ ಕೊರೋನಾ ಟೆಸ್ಟ್ ಮಾಡೋದಕ್ಕೆ? ಸೋಂಕಿತರ ರಿಪೋರ್ಟ್ ಹಾಗಾದ್ರೆ ಎಷ್ಟು ಬೇಗ ಸಿಗುತ್ತೆ? 7 ಕೋಟಿ ಜನ ಇರುವಂತ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಲ್ಯಾಬ್ ಫೆಸಿಲಿಟಿ ಇದೆ? ಒಂದ್ ವೇಳೆ ಸ್ಯಾಂಪಲ್ ಅಂತ ಕೊಟ್ರೆ ಅದು ಲ್ಯಾಬ್ಗೆ ಹೋಗಿ ಅಲ್ಲಿ ಟೆಸ್ಟ್ ಆಗಿ ಪಾಸಿಟಿವ್ ನೆಗೆಟಿವ್ ಅಂತ ರಿಸಲ್ಟ್ ಬರೋದಕ್ಕೆ ಎಷ್ಟು ದಿನ ಹಿಡಿಯುತ್ತೆ? ಜೊತೆಗೆ ನಮ್ಮ ರಾಜ್ಯದಲ್ಲಿ ಈಗ ಎಟ್ ಪ್ರೆಸೆಂಟ್ ಎಷ್ಟು ಲ್ಯಾಬ್ ಫೆಸಿಲಿಟಿ ಇದೆ? 1 ಕೋಟಿ ಮೀರಿದೆ ಬೆಂಗಳೂರಲ್ಲಿ ಜನಸಂಖ್ಯೆ. ಸೊ ಇಲ್ಲಿ ನಾವೀಗ ಟೆಸ್ಟ್ ಮಾಡಬೇಕು ಅಂದ್ರೆ ಎಷ್ಟು ಲ್ಯಾಬ್ ಫೆಸಿಲಿಟಿ ಇದೆ? ನ್ಯೂಸ್ 18 ಮಾತ್ರ ಕಂಪ್ಲೀಟ್ ಕೊರೋನಾ ಡೀಟೇಲ್ಸ್ ನಾವು ನಿಮ್ ಮುಂದೆ ಇಡ್ತಾ ಹೋಗ್ತೀವಿ, ಆ ಅಂಕಿ ಅಂಶಗಳನ್ನ. ಈಗ ಕರ್ನಾಟಕದಲ್ಲಿ ಹಂಗಾದ್ರೆ ಕೊರೋನಾ ಲ್ಯಾಬ್ಸ್ ಎಷ್ಟಿದೆ? ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರಲ್ಲಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಫೀಲ್ಡ್ ಯೂನಿಟ್ ಇದೆ, ಬೆಂಗಳೂರಲ್ಲಿ ಇದೆ. ಅದು ನಿಮ್ಹಾನ್ಸ್ ಇನ್ಸ್ಟಿಟ್ಯೂಟ್ ಇದೆ, ಅದು ಕೂಡ ಬೆಂಗಳೂರಲ್ಲಿ ಇರೋದು. ಇನ್ನು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರಲ್ಲಿ ಇದೆ. 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋದು ಬೆಂಗಳೂರಲ್ಲಿ. ಇನ್ನು ಮೈಸೂರು ವಿಚಾರವಾಗಿ ನಾವು ನೋಡೋದಾದ್ರೆ ಮೈಸೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಹಾಗೇನೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ ಶಿವಮೊಗ್ಗದಲ್ಲಿ. ಕರ್ನಾಟಕ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ ಹಾಸನದಲ್ಲಿ. ಸೊ ಹಾಗಾದ್ರೆ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲ್ಯಾಬ್ಗಳಲ್ಲಿ ಫೆಸಿಲಿಟೀಸ್ ಸಿಗ್ತಾ ಇದೆ. ಖಾಸಗಿಯಾಗಿ ಈಗ ಸರ್ಕಾರ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಕೊಡಬೇಕು ಅಂತ ಅಂದ್ಕೊಂಡಿದೆ. ಅದು ಇದುವರೆಗೂ ಕೂಡ ಫೈನಲ್ ಆಗಿಲ್ಲ. ಇನ್ನು ಒಂದು ಕೊರೋನಾ ಲ್ಯಾಬ್ ರೆಡಿ ಆಗಬೇಕು ಅಂದ್ರೆ 15 ರಿಂದ 21 ದಿನಗಳು ಬೇಕಾಗತ್ತೆ. ಒಂದು ಲ್ಯಾಬ್ ಸ್ಥಾಪನೆಗೆ ಕನಿಷ್ಠ 1 ಕೋಟಿ ಅಂತೂ ಬೇಕೇ ಬೇಕು ಸದ್ಯದ ಸಿಚುವೇಶನ್ ಅಲ್ಲಿ. ಲ್ಯಾಬ್ ಯಂತ್ರಗಳು ಅಂದ್ರೆ ಎಕ್ವಿಪ್ಮೆಂಟ್ಸ್ ಅಂತ ಏನ್ ಕರಿತೀವಿ ಚೆಕ್ ಮಾಡೋದಕ್ಕೆ, ಅದು ಕೆಮಿಕಲ್ಸ್ ಎಲ್ಲವೂ ವಿದೇಶದಿಂದ ತರಿಸಬೇಕಾಗತ್ತೆ. 163 ದೇಶಗಳಲ್ಲೂ ಕೂಡ ಸದ್ಯಕ್ಕೆ ಕೊರೋನಾ ಇದೆ, ತಾಂಡವವಾಡ್ತಾ ಇದೆ. ಸದ್ಯಕ್ಕೆ ಈ ಮಾತು ಅಸಾಧ್ಯ, ಅಂದ್ರೆ ಆಮದು ಮಾಡಿಕೊಳ್ಳುವಂತ ಮಾತಿದೆಯಲ್ಲ ಅದು ಅಸಾಧ್ಯ. ಒಂದು ಲ್ಯಾಬ್ಗೆ ಕನಿಷ್ಠ 6 ಜನ ಲ್ಯಾಬ್ ತಂತ್ರಜ್ಞರು ಇರಬೇಕು, ಟೆಕ್ನಿಷಿಯನ್ಸ್ ಇರಬೇಕಾಗುತ್ತೆ. ಲ್ಯಾಬ್ ರೆಡಿ ಮಾಡಿದ್ರು ಕೂಡ ನುರಿತ ಲ್ಯಾಬ್ ತಂತ್ರಜ್ಞರು ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಸರಿ, ನಾವು ಸೆಟಪ್ ಮಾಡ್ಕೊಳ್ತೀವಿ, ತರಬೇತಿಯನ್ನ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅವರಿಗೆ ಅಂತಂದ್ರೂ ಕೂಡ 10 ರಿಂದ 15 ದಿನ ಟೈಮ್ ಬೇಕೇ ಬೇಕಾಗತ್ತೆ. ಇನ್ನು ಲ್ಯಾಬ್ ಸೆಟಪ್ ಮಾಡೋರನ್ನ ಸಂಪರ್ಕಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಸರ್ಕಾರದ ಕೈಲಿ. ರಾಜ್ಯದಲ್ಲಿ ಕೊರೋನಾ ಕಾಟ, ಲ್ಯಾಬ್ಗಳಿಲ್ಲದೆ ಸಂಕಟ ಪಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಕರ್ನಾಟಕ ಕೊರೋನಾ ಕಂಟಕದ ಬಗ್ಗೆ ಹಾಗಾದ್ರೆ ಸಚಿವರು ಹೇಳಿರೋದೇನು? ರಾಜ್ಯದಲ್ಲಿ ಒಂದ್ ಕಡೆ ಕೊರೋನಾ ಕಾಟ ಆಗ್ತಾ ಇದೆ, ಇನ್ನೊಂದ್ ಕಡೆ ಲ್ಯಾಬ್ಗಳಿಲ್ಲದೆ ಸಂಕಟ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಕರ್ನಾಟಕ ಕೊರೋನಾ ಕಂಟಕದ ಬಗ್ಗೆ ಸಚಿವರು ಏನ್ ಹೇಳಿದ್ದಾರೆ? ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದ ಜೊತೆಯಲ್ಲಿ ಸುಧಾಕರ್ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ತಡೆಗಟ್ಟಲು ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಿದೆ. 2 ಮಿನಿಸ್ಟ್ರಿಗಳು, ಒಬ್ಬರು ಆರೋಗ್ಯ ಸಚಿವರು, ಇನ್ನೊಬ್ರು ವೈದ್ಯಕೀಯ ಸಚಿವರು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಿದ್ದಾರೆ. ಈ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಮಾತನಾಡಲು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ. ಸುಧಾಕರ್ ಅವರೇ, ಒಟ್ಟು ಈ ರಾಜ್ಯದಲ್ಲಿ 6.5 ಕೋಟಿಗೂ ಕೂಡ ಹೆಚ್ಚು ಜನಸಂಖ್ಯೆ ಇದ್ದಾರೆ. ಇರ್ತಕ್ಕಂಥ ಒಟ್ಟು ಲ್ಯಾಬ್ ಕೇವಲ 5, ಪ್ರತಿ ಜಿಲ್ಲೆಗೂ ಒಂದು ಲ್ಯಾಬ್ ಕೂಡ ಬೇಕಾಗಿದೆ. ಆದ್ರೆ 5 ಲ್ಯಾಬ್ ನಲ್ಲಿ ನೀವು ಎಷ್ಟರ ಮಟ್ಟಿಗೆ ಈ ಕೊರೋನಾ ತಡೆಗಟ್ಟುವ ಪ್ರಯತ್ನವನ್ನ ಮಾಡ್ತೀರಾ? ಒಂದು ಲ್ಯಾಬ್ ಅಲ್ಲಿ ಸೃಷ್ಟಿ ಮಾಡಿದ್ರೆ 2 ಅವರಲ್ಲಿ ರಿಪೋರ್ಟ್ ಸಿಗುತ್ತೆ. ಬೆಂಗಳೂರಿಗೆ ಬಂದು 3 ದಿನ ಕಾಯುವಂತ ಸ್ಥಿತಿ ನಿರ್ಮಾಣ ಇದೆ. ಇದ ನಿಮ್ಮ ಸಮರೋಪಾದಿ? ಇಡೀ ವಿಶ್ವದಲ್ಲಿ 2 ಗಂಟೆಯಲ್ಲಿ ಯಾವ ರಿಸಲ್ಟ್ ಕೊಡೋಕ್ಕಾಗಲ್ಲ, COVID-19 ಕೊಡ್ಲಿಕ್ಕಾಗಲ್ಲ. ಮೊದಲನೇದು
ಮಿನಿಮಮ್ ಟು ಮಿನಿಮಮ್ ದ ಬೆಸ್ಟ್ ಎಕ್ವಿಪ್ಮೆಂಟ್ ಇದ್ರೂ ಕೂಡ ಮಿನಿಮಮ್ 4 ಅವರ್ಸ್ ಬೇಕು. 4 ಗಂಟೆಯಿಂದ 10 ಗಂಟೆ ಬೇಕು. 15 ನಿಮಿಷಕ್ಕಾಗೋ ಟೆಸ್ಟ್ ಬೇರೆ ಅದು. ಸಿ ದೇರ್ ಆರ್ ಲಾಟ್ ಆಫ್ ಮೆಡಿಕಲ್ ಇಶ್ಯೂಸ್ ಇನ್ ದಿಸ್. ಯಾರು ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಳೋರು ಅನ್ನೋದು ಫಸ್ಟು ನಾನು ಮೊದಲಿನಿಂದ ಕೂಡ ಭಾಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರಿಗೆ ರೋಗದ ಲಕ್ಷಣ ಇರ್ತದೆ, ಯಾರು ಇಂಥ ದೇಶಗಳಿಂದ ಬಂದಿರ್ತಾರೆ ಪ್ರವಾಸಿಗರು, ಅವ್ರಿಗೆ ರೋಗದ ಲಕ್ಷಣ ಬರಬೇಕು. ಅವಾಗ ಮಾತ್ರ ಅಂಥವ್ರು ಮಾತ್ರ ಟೆಸ್ಟನ್ನು ಮಾಡಿಸುವಂಥದ್ದು ICMR ಅವರು, ನಾವು ಕರ್ನಾಟಕದ ಸರ್ಕಾರ ಅಲ್ಲ ನಾವು ತೀರ್ಮಾನ ಮಾಡಿರೋದು, ಕೇಂದ್ರ ಸರ್ಕಾರದ ICMR ಇವತ್ತು ನಮಗೆ ಗೈಡ್ಲೈನ್ಸ್ನ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಮಾಡಬೇಕು ಏನು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದಲ್ಲ, ನಮ್ಮ ಸರ್ಕಾರ ತಗೊಂಡಿದ್ದಲ್ಲ. ಇನ್ಫ್ಯಾಕ್ಟ್ ನಮ್ಮ ಸರ್ಕಾರ ಇಡೀ ದೇಶದಲ್ಲೇ ಒಂದು ಮಾದರಿ ರೀತಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆದೇಶದಂತೆ ನಾವು ಸರ್, ನಾವು ಎಕ್ಸ್ಪರ್ಟ್ ಕೇಳಿದೀವಿ. ಲ್ಯಾಬ್ ಸೆಟಪ್ಗೆ ಮಿನಿಮಮ್ 20 to 21 ಡೇಸ್ ಬೇಕಂತೆ, ಅಂದ್ರೆ 21 ದಿವಸ ಟೈಮ್ ತಗೊಳುತ್ತೆ. ಜೊತೆಗೆ ಈ ಕರೋನಾ ವೈರಸ್ ಪತ್ತೆಗೆ ಸಂಬಂಧಪಟ್ಟ ಹಾಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಕೂಡ ಟ್ರೈನಿಂಗ್ ಆಗಬೇಕಾಗಿದೆ ಅಂತೆ. ಇದು ನಿಜನಾ? ನಮಗೆ ಎಕ್ಸ್ಪರ್ಟೈಸ್ ಎಲ್ಲ ಇದೆ. ಇವತ್ತು ಲ್ಯಾಬ್ನ ಸೆಟಪ್ ಮಾಡೋದು ಹಣದ ಕೊರತೆ ಇನ್ನೊಂದಲ್ಲ. ಇವತ್ತು ಅದಕ್ಕೆ ICMR ಅವರು ಅದಕ್ಕೆ NABL ಅಕ್ರೆಡಿಷನ್ ಆಗಬೇಕು. ಇಲ್ಲ ಅಂತಂದ್ರೆ ನಾವು ಖಾಸಗಿಯವರು ಕೂಡ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ, ಅವ್ರಿಗೂ ಕೊಡ್ಬೋದಿತ್ತಲ್ವಾ? ಅವ್ರು ಇನ್ನೂ ಕಡಿಮೆ ರೇಟಲ್ಲೇ ಮಾಡ್ತೀನಿ ಅಂತಾರೆ. ದಟ್ ಈಸ್ ನಾಟ್ ದ ಹೋಲ್ ಐಡಿಯಾ. NABL ಅವರು ಅಕ್ರೆಡಿಟ್ ಮಾಡ್ಬೇಕು ಅದನ್ನು. ಹಾಗಾಗಿ ನಾವು ಕೊಡುವಂಥ ರಿಸಲ್ಟ್ ಏನಿದೆ, ರಿಪೋರ್ಟ್ ಏನಿದೆ, ಅದು ಅಕ್ಯುರೇಟ್ ಆಗಿರಬೇಕು. ಎಷ್ಟು ಕೋಟಿ ಹಣವನ್ನು ಸರ್ಕಾರ ಈ ಕೂಡಲೇ ಬಿಡುಗಡೆ ಮಾಡಿದೆ ಸರ್? ಈಗ ಹಣದ್ದೆಲ್ಲ ಈಗ ನೋಡಿ, ಆರೋಗ್ಯ ಸಚಿವಾಲಯದಿಂದ ಹಣ ರಿಲೀಸ್ ಆಗೋದು. ಈಗ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ 84 ಕೋಟಿಯಷ್ಟು ಡಿಸ್ಟ್ರೆಸ್ ಫಂಡ್ಸ್ ಇಂದ ಅವರು ಕೂಡ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ 14 ಕೋಟಿಯಷ್ಟು ಅನೇಕ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿಕ್ಕೆ ಆರೋಗ್ಯ ಇಲಾಖೆಯವರಿಗೆ ಅದನ್ನ ಕಳೆದ ವಾರನೇ ಕೊಟ್ಟಿದ್ರು. ಹಾಗಾಗಿ ಹಣದ ಸಮಸ್ಯೆ ಏನೂ ಇಲ್ಲ. ಇವತ್ತು ಸಾಮಾಜಿಕವಾದಂಥ ಅಂತರ ಕಾಯ್ದುಕೊಳ್ಳೋದೇ ಇದಕ್ಕೆ ಸೊಲ್ಯೂಷನ್. ಸೊಲ್ಯೂಷನ್ ದಿಸ್ ದ ಫಸ್ಟ್ ಸೊಲ್ಯೂಷನ್ ಅಂಡ್ ದಿಸ್ ದ ಲಾಸ್ಟ್ ಸೊಲ್ಯೂಷನ್. ಹಾಗಾಗಿ COVID-19 ಬಂದ ಕೂಡಲೇ ಸಾವು ಆಗಲ್ಲ ಜನರಿಗೆ. ಇವಿಷ್ಟು ಸಚಿವ ಡಾಕ್ಟರ್ ಸುಧಾಕರ್ ಅವರ ಮಾತುಗಳು. ಒಟ್ಟಾರೆ ಲ್ಯಾಬೊರೇಟರಿ ಸೆಟಪ್ಗಳನ್ನ ಆದಷ್ಟು ಬೇಗ ಆಗ್ತೀವಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಜನರು ಯಾರು ಭಯಪಡಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಲ್ಯಾಬ್ ಫೆಸಿಲಿಟಿ ಇದೆಯಾ, ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಸುಧಾಕರ್ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಈ ಒಂದು ಸ್ಯಾಂಪಲ್ ಅನ್ನ ಕೊಟ್ರೆ ಅದು ಲ್ಯಾಬ್ಗೆ ರವಾನೆ ಆದಂತ ಸಂದರ್ಭದಲ್ಲಿ 1 ಗಂಟೆಲಿ ಅರ್ಧ ಗಂಟೆಲಿ ಅದರ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ 4 ಅವರ್ಸ್ ಇಂದ 10 ಅವರ್ಸ್ ಬೇಕಾಗುತ್ತೆ. ಇನ್ನು ಸ್ಯಾಂಪಲ್ ರಿಪೋರ್ಟ್ ಬರುತ್ತೆ, ಅಂದ್ರೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಹೇಳೋದಕ್ಕೆ ಕನಿಷ್ಠ 3 ರಿಂದ 4 ದಿವಸ ಬೇಕೇ ಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಲ್ಯಾಬ್ ಸಂಖ್ಯೆ ಕೊರತೆ ಇದೆ, ಕಮ್ಮಿ ಇದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಮುಂದೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ, ಪ್ರೈವೇಟ್ ಲ್ಯಾಬ್ಗಳ ಜೊತೆಯಲ್ಲಿ ಮಾತಾಡಿ, ಹಾಸ್ಪಿಟಲ್ ಜೊತೆಯಲ್ಲಿ ಮಾತಾಡಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತಾ ಅನ್ನೋದನ್ನ ನೋಡಬೇಕು. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಒಂದ್ ಕಡೆ ಕೊರೋನಾ ಆತಂಕ, ಮತ್ತೊಂದ್ ಕಡೆ ರಾಜ್ಯದಲ್ಲಿ ಹಕ್ಕಿ ಜ್ವರ ಬಾಧಿಸ್ತಾ ಇದೆ. ಯಾವ ರೀತಿ ಹೇಳ್ತೀನಿ. ಈ ಕಾರ್ಯಕ್ರಮ ಭಾರತದಲ್ಲೇ 2ನೇ ಬೆಸ್ಟ್ ನ್ಯೂಸ್ ಕವರೇಜ್.